ವೆಲ್ಕಮ್ ಟು ಆರೋಗ್ಯನಿಕಿತ. ಇವತ್ತಿನ ಟಾಪಿಕ್ ಇದೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ನಿಮ್ಮ ವ್ಯಕ್ತಿ ಇವತ್ತು ರಾತ್ರಿ ಏನು ಯೋಚನೆ ಮಾಡ್ತಿದಾರ, ಅವ್ರ ಫೀಲಿಂಗ್ಸ್ ಏನದಾವು, ನಿಮ್ಮ ನೆನಪು ಮಾಡ್ಕೊತಿದಾರ ಅಥವಾ ಏನಾದರೂ ಒಂದು ರಿಗ್ರೆಟ್ ಮಾಡ್ತಿದಾರ, ಮಿಸ್ ಮಾಡ್ತಿದಾರ ನಿಮ್ಮನ್ನ, ಅಥವಾ ಇನ್ನೂ ಏನಾದರೂ ಹೇಳಲಾರ್ದಂಥ ಒಂದು ಭಾವನೆಗಳು ಅವರಲ್ಲಿ ಉಳ್ದಾವ, ಅಥವಾ ಓವರ್ ಥಿಂಕ್ ಮಾಡ್ತಿದಾರ ಅಥವಾ ಸೈಲೆಂಟ್ ಒಳಗದಾರ. ಸೊ ದಿಸ್ ಇಸ್ ಅ ಮಿಡ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್ ಇನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಓಕೆ, ಯಾರ್ಯಾರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗದಿರಿ, ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊತಿದಾರ, ಹಿಡನ್ ಫೀಲಿಂಗ್ಸ್ ಏನದಾವ, ಅವ್ರ ಫೀಲಿಂಗ್ಸ್ ಏನದಾವ ಎಲ್ಲನೂ ಇವತ್ತು ಡಿಟೇಲ್ ಆಗಿ ನೋಡೋಣಂತ. ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ. ಡೀಪಾಗಿ ಬ್ರೀದ್ ಮಾಡಿ ಎನರ್ಜಿ ಜೊತೆಗೆ ಇಲ್ಲೇ ಅಲೈನ್ ಆಗಿ. ಓಕೆ, ಪೆಂಟೆಕಲ್ಸ್ ಆರೋಗ್ಯನ ಸ್ವಲ್ಪ ತಪ್ಪಿರ್ಬೋದು ನಿಮ್ಮ ವ್ಯಕ್ತಿದು. ಸೊ ಇಂಥ ಒಂದು ಪರಿಸ್ಥಿತಿ ಒಳಗೆ ಭಾಳ ಲೋನ್ಲಿನೆಸ್ ಫೀಲ್ ಮಾಡ್ತಿದಾರೆ. ಸ್ಟ್ರೆಂತ್ ಇಲ್ಲ, ನನಗೆ ಏನು ನನ್ನ ಹತ್ರ ಶಕ್ತಿ ಉಳಿಲಿಲ್ಲ ಈ ಜೀವನ ಮಾಡೋಕ್ಕಾಗಿ. ಫಿಸಿಕಲ್ ಶಕ್ತಿನೂ ಇಲ್ಲ, ಮೆಂಟಲ್ ಶಕ್ತಿನೂ ಇಲ್ಲ. ಆ ರೀತಿಯಾದಂಥ ಒಂದು ಎನರ್ಜಿಲೇ ನಿಮ್ಮದು ವ್ಯಕ್ತಿದು ಕಾಣ್ತಾ ಐತಿ. ಸೊ ಅಗೇನು ಓವರ್ ಥಿಂಕ್ ಮಾಡ್ತಿದಾರ, ಭಾಳ ಬೇಜಾರಾಗ್ತಿದಾರ, ಮಿಸ್ ಮಾಡ್ಕೊತಿದಾರೆ ನಿಮ್ಮನ್ನ. ಕೆಲವೊಬ್ರು ಅಳ್ತಿದಾರೆ. ಇಲ್ಲೇ ಮಕ್ಕಳ ವಿಷಯನೂ ಬಂದಿರಬೇಕು, ಅಥವಾ ನಿಮ್ಗೆ ಇಬ್ಬರದು ಏಜ್ ಡಿಫ್ರೆನ್ಸ್ ಇರ್ಬೋದು ನಿಮ್ಮಿಬ್ಬರದು. ಇಲ್ಲಿ ನೋಡ್ರಿ. ಓಕೆ, ದುಡ್ಡನ್ನು ಕಳ್ಕೊಂಡಾರ ಸಣ್ಣ ಸಣ್ಣ ವಿಷಯ ಒಳಗೆ, ಅಥವಾ ಒಂದು ಮೆಚುರಿಟಿ ಇಲ್ದಂಗೆ ಏನೋ ಒಂದು ತಪ್ಪು ಸ್ಟೆಪ್ ತೊಗೊಂಡಿದ್ದಕ್ಕಾಗಿ ಇಲ್ಲೇ ಒಂದಿಷ್ಟು ದುಡ್ಡನ್ನು ಕಳ್ಕೊಂಡಾರ. ಹೆಲ್ತಿಗೂ ದುಡ್ಡು ಹೋಗಿರ್ಬೋದು, ದುಡ್ಡು ಕಳ್ಕೊಂಡಾರ, ಒಂದಿಗೆ ಹೋಗಿಲ್ಲ. ಒಟ್ಟು ಲೈಫ್ ಒಳಗೆ ಒಂದು ಸ್ವಲ್ಪ ದುಡ್ಡು ಕಾಸಿನಲ್ಲಿ ಕಳ್ಕೊಂಡ್ರು. ಅದು ಹೆಂಗಂದ್ರೆ ಒಂದು ನಿರ್ಧಾರ ತೊಗೊಳ್ಳಾರ್ದಂಗೆ. ಅದ್ರ ಬಗ್ಗೆ ನಿನ್ನೆ ರಾತ್ರಿ ಮಿಡ್ ನೈಟ್ ಒಳಗೆ ಅದೆಲ್ಲ ಯೋಚನೆ ಬರಾಕತ್ತಿತ್ತು, ನಿದ್ದೆ ಇಲ್ಲದ ರಾತ್ರಿಗಳೊಳಗೆ. ಓಕೆ, ಭಾಳನ ಬೇಜಾರಾಗ್ತದಾರ. ಎಲ್ಲ ಜೀವನದ ಒಂದು ರೀಲ್ ರಿವೈಂಡ್ ಆಗಿ ಹೋಗೈತಿಲ್ಲ. ಹೊರಗೆ ಬರಕ್ಕೆ ನೋಡ್ತಿದಾರ. ಇದರಿಂದ ಈ ಲೋನ್ಲಿನೆಸ್ಸಿಂದ ಅಥವಾ ಜೀವನನ ಅರ್ಥ ಮಾಡ್ಕೋಬೇಕು, ಲೈಫ್ ಲೆಸನ್ಸ್ ಕಲಿಬೇಕು. ಅನುಭವಗಳನ್ನು ನಾವು ಜೀವನದಾಗ ಅಳವಡಿಸ್ಕೊಂಡಾಗ ನಮ್ಗೆ ಏನಾಕತ್ತಂದ್ರೆ ಅಲ್ಲೇ ಒಂದು ಮೆಚುರಿಟಿ, ಪ್ರಬುದ್ಧತೆ ಬರ್ತೈತಿ ನಮ್ಮ ಜೀವನದಾಗ. ಸೊ ಭಾಳನ ಮಿಸ್ ಮಾಡ್ಕೊತಿದಾರೆ. ಅದೊಂದು ಪ್ರೀತಿ, ವಿಶ್ವಾಸ, ನೀವು ಕೊಡ್ತಿದ್ದ ಸಪೋರ್ಟ್ ಎಲ್ಲನೂ ಇಲ್ಲೇ ನೆನಪಾಗ್ತಾ ಐತಿ. ಇಲ್ಲಿ ನನ್ನ ವ್ಯೂವರ್ಸ್ ಭಾಳ ಜನ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡಿರ್ಬೋದು, ಅಥವಾ ರೆಡ್ ಕಲರ್ದು ಕೈ ಒಳಗೆ ಏನೋ ಹಿಡ್ಕೊಂಡಿರ್ಬೋದು. ನಿಮ್ಮ ಸುತ್ತಮುತ್ತನೂ ಇವೆರಡು ಕಲರ್ಸ್ ಭಾಳ ರಿಫ್ಲೆಕ್ಟ್ ಆಗ್ತಿರ್ಬೋದು. ನೋಡ್ರಿ, ಭಾವನಾತ್ಮಕವಾಗಿನೂ ಇಲ್ಲಿ ಕುಂದು ಹೋದ್ರು ನಿಮ್ಮ ವ್ಯಕ್ತಿ. ಅಲ್ಲೇ ಕರಿಯರ್ ಒಳಗೂ ದುಡ್ಡು ಕಳ್ಕೊಂಡ್ರು, ಅಲ್ಲೊಂದು ಸ್ಟೆಬಿಲಿಟಿನೂ ಹೋಯ್ತು. ಜೀವನದಾಗ ಒಂದು ಆರಾಮ ಐತ್ಬಿಡಪ್ಪ, ಅಟ್ಲೀಸ್ಟ್ ದುಡ್ಡು ಐತಿ, ಎಲ್ಲೊಂದು ಇನ್ವೆಸ್ಟ್ ಮಾಡೀನಿ, ಏನೋ ಬಂತು ಐತಿ, ಜೀವನಾರ ಮಾಡೋಣ ನೆಮ್ಮದಿಯಿಂದ ಅನ್ನಕ್ಕಂದ್ರೆ. ಸೊ ಇಲ್ಲಿ ದುಡ್ಡು ಕಳ್ಕೊಂಡಾರ. ಇಲ್ಲ ಕರಿಯರ್ ಒಳಗೂ ಕೆಲವೊಂದು ಪ್ರಾಬ್ಲಮ್ಸ್ ಬರ್ತದವು. ಅಲ್ಲೂ ಏನೋ ಸ್ವಲ್ಪ ಕಿರಿಕಿರಿ ಆಗಿರ್ಬೋದು, ತೆಗೆದು ಹಾಕಿರ್ಬೋದು ಅವ್ರನ್ನ, ಅಥವಾ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಬರಲಿಕ್ಕಿಲ್ಲ. ಗುಡ್ ನ್ಯೂಸ್ ಏನಂದ್ರೆ ನಿಮ್ಗಂದ್ರೆ ನಿಮ್ಗಾಗಿ ಅಥವಾ ನಿಮ್ಮ ಕಡೆ ಬರಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು, ಸ್ಟಾರ್ಟ್ ಮಾಡ್ಬೋದು ಅಂತ ಅವ್ರಿಗೆ ಅನ್ನಿಸ್ತಾ ಐತೆ. ಓಕೆ, ಸೊ ಇದು ನಿನ್ನೆ ಮಿಡ್ ನೈಟ್ ಒಳಗೆ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದ್ದ ಅದ್ರ ಎನರ್ಜಿ ಅಂತ ಹೇಳ್ಬೋದು. ಓಕೆ, ಇಲ್ಲೇ ಹಿಡನ್ ಫೀಲಿಂಗ್ಸಿಂದ ನೋಡೋಣಂತ. ಅವ್ರು ಏನಾದರೂ ಹೇಳಲಾರ್ದಂಥದ್ದು ಮಾತುಗಳನ್ನು ಏನಾದರೂ ನೆನಪಾಗ್ತಿದ್ವು ಅವರಿಗೆ. ಹೇಳಬೇಕಾಗಿತ್ತನೋ ನಾ ಇಂಥ ಮಾತುಗಳನ್ನ ಮಾತಾಡ್ಕೊಂಡಿದ್ರೆ ಸರಿ ಇತ್ತನೋ, ಅಂಡರ್ಸ್ಟ್ಯಾಂಡಿಂಗ್ ಚಲೋ ಆಗ್ತಿತ್ತನೋ ಅಂತ ಹೇಳಲಾರ್ದ ಉಳಿದಂಥದ್ದು ಮಾತುಗಳೇನಾದರೂ ನೆನಪಾಗ್ತಿದ್ವು ಅವರಿಗೆ ಅಂತ ನೋಡೋಣಂತ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಎಲ್ಲ ಚಲೋ ಇತ್ತು ನೀವಿಬ್ಬರು ರಿಲೇಷನ್. ಬಟ್ ಅಲ್ಲಿ ಫ್ಯಾಮಿಲಿ ಬಂತು, ಫ್ರೆಂಡ್ಸ್ ಬಂದರು, ಅವ್ರು ನಿಮ್ಮ ಬಗ್ಗೆ ಏನೋ ಒಂದಿಷ್ಟು ವಿಷಯಗಳನ್ನ ಹೇಳಿದ್ರು. ಅವ್ರು ನಿಮ್ಮ ಬಗ್ಗೆ ಅವ್ರು ಏನೋ ಒಂದು ಒಪಿನಿಯನ್ ಕೊಟ್ಟರು. ಆವಾಗ ಅವ್ರು ನಿಮ್ಮ ವ್ಯಕ್ತಿನ ಏನಂತಂದ್ರೆ ನಿಮ್ಮ ಬಗ್ಗೆ ಅವ್ರ ಒಪಿನಿಯನ್ ಎಲ್ಲ ಚೇಂಜ್ ಆಗ್ಬಿಟ್ಟು. ಸೊ ಅದು ಒಪಿನಿಯನ್ ಚೇಂಜ್ ಆಗಿಲ್ಲ ಅಂದ್ರೆ ಇವತ್ತು ಚಲೋ ಇರ್ತಿದ್ರಿ ನೀವು. ಇದು ನೆನಪಾಗ್ತಾ ಐತಿ. ಓಕೆ, ಕೆಲವೊಂದು ವಿಷಯಗಳನ್ನ ನಿಮ್ಗೆ ಹೇಳ್ಬಾರ್ದಿತ್ತು. ಯಾಕಂದ್ರೆ ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರು ಏನೇನು ಹೇಳಿದ್ರೆ ಗೊತ್ತಿಲ್ಲ ನಿಮ್ಮ ಬಗ್ಗೆ. ಹೌದಾ, ಅದು ನಿಮಗೆ ಹೇಳಿದ್ರೆ ಹರ್ಟ್ ಆಕತಿ ಅಂತಂದು ನಿಮ್ಮಿಂದ ಅವರು ದೂರ ಹೋದ್ರು, ನಿಮಗೆ ಹೇಳಲೇ ಇಲ್ಲ. ಅದು ಹೇಳಿದಿದ್ರೆ ನೀವೇನಾದರೂ ಸರಿ ಮಾಡ್ಕೊತಿದ್ರು. ಅವ್ರು ಹಿಂಗಂದ್ರೆ ಅನ್ಲಿ ಬಿಡು ಅಂತ ನೀವು ಹೇಳ್ತಿರ್ಬೋದು. ಅದನ್ನ ನೀವು ಲೈಟಾಗೂ ತೊಗೋಬೋದಾಗಿತ್ತು, ಅಥವಾ ಒಂದು ಸೊಲ್ಯೂಷನ್ ಹುಡುಕ್ಬೋದಾಗಿತ್ತು, ಚೆನ್ನಾಗಿರ್ಬೋದಾಗಿತ್ತು. ಸೊ ಇವತ್ತು ಅದ್ರ ಬಗ್ಗೆನೇ ಅವರು ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ಯೋಚಿಸ್ತಿದಾರ. ಹೇಳ್ತಿದಾರ, ಬೇರೆ ರಿಲೇಷನ್ಶಿಪ್ ಒಳಗಿದ್ದೆ ನಾನು ಅವಾಗ, ಹಾಗಾಗಿ ನಾನಿಲ್ಲೇ ಮೂವ್ ಆನ್ ಆಗಬೇಕಾಯ್ತು. ಯಾಕಂದ್ರೆ ನಿಮ್ಮ ಬಗ್ಗೆ ಒಪಿನಿಯನ್ ಚೇಂಜ್ ಆಗ್ಬಿಡ್ತು ಅವ್ರದ್ದು. ಯಾಕಂದ್ರೆ ನೀವು ಭಾಳ ಮೆಚೂರ್ಡ್ ಅದಿರಿ, ಭಾಳ ಸ್ಟ್ರಾಂಗ್ ಪರ್ಸನ್ ಅದಿರಿ. ಓಕೆ, ಅವ್ರಿಗೆ ಅನ್ನಿಸ್ತು ಅದು ನಿಮ್ಮದು ಪ್ರೈಡ್ ಅಂತ ಅನ್ನಿಸ್ತು. ಅಂದ್ರೆ ನಿಮ್ಮದು ಒಣ ಪ್ರತಿಷ್ಠೆ ಇರ್ಬೋದು, ಅದು ನಿಮ್ಮ ಈಗೋ ಇರ್ಬೋದು. ಅದು ಆ ಈಗೋ ಅವ್ರಿಗೆ ಹರ್ಟ್ ಮಾಡ್ತು ಅಂತ ಅವ್ರಿಗೆ ಅನ್ನಿಸುತ್ತೆ. ಅದು ಅಂದ್ರೆ ನಿಮ್ದು ಈಗೋ ಅಂತ ಅನ್ನಿಸುತ್ತೆ. ಬಟ್ ನೀವೇನೋ ಹೇಳ್ತೀರಿ, ಖಡಕ್ಕಾಗಿ ಹೇಳಿರ್ತೀರಿ ಅದನ್ನ. ಇದು ಹಿಂಗಲ್ಲ, ಹಿಂಗೆ ಇದನ್ನ ಹಿಂಗಂದ್ರೆ ನಾವು ಓಕೆ ಡನ್, ಇಲ್ಲ ಅಂದ್ರೆ ಇಲ್ಲ. ನೀವು ಇದ್ದಿದ್ದಂಗೆ ಹೇಳಿರ್ತಾರಲ್ಲ ಒಂದೊಂದ್ಸಲ, ಅದು ಎದುರಿಗಿರೋರಿಗೆ ಏನು ಅನಿಸುತ್ತೆ ಅಂದ್ರೆ ನೀವು ಭಾಳ ನಿಮ್ದ ನಡ್ಸಕತ್ತೀರಿ ಅಂತಲೂ ಅನಿಸುತ್ತಲ್ಲ ನಿಮ್ಮ ವ್ಯಕ್ತಿಗೆ. ಹಾಗಾಗಿನೂ ಅವರು ಒಪಿನಿಯನ್ನ ನಿಮ್ಮ ಬಗ್ಗೆ ಚೇಂಜ್ ಮಾಡ್ಕೊಂಡಿರ್ಬೋದು. ಸೊ ಹಾಗಾಗಿನೂ ಇಲ್ಲೇ ನೋ ಕಾಂಟ್ಯಾಕ್ಟಿಗೆ ಹೋಗಿರಿ. ಆಮೇಲೆ ಇಲ್ಲೇ ಏನಂದ್ರೆ ಇಬ್ರು ಒಂದೊಂದು ಕನಸು ಕಟ್ಕೊಂಡಿದ್ರಿ. ಬಟ್ ಇಬ್ಬರದು ಡಿಫ್ರೆಂಟ್ ಆಗಿದ್ವು ಕನಸುಗಳು, ಒಂದು ದಾರಿ ಒಳಗೆ ಇದ್ದಿದ್ದಿಲ್ಲವ.
ಬಟ್ ಅದನ್ನು ಕುತ್ಕೊಂಡು ಸರಿ ಮಾಡ್ಕೋಬಹುದಾದ ಚಾನ್ಸಸ್ ಇತ್ತು, 100% ಚಾನ್ಸ್ ಇತ್ತು. ಬಟ್ ಏನಾತಿಲ್ಲ ಅಂದ್ರೆ ಯಾರು ಬಂದ್ರು ಅಡ್ಡ ಇಲ್ಲೇ, ಫ್ರೆಂಡ್ಸ್ ಬಂದರು, ಫ್ಯಾಮಿಲಿ ಬಂದರು, ಅವ್ರದ್ದೇನೋ ಒಪಿನಿಯನ್ ತೊಗೊಂಡ್ರು. ಬಟ್ ನಿಮ್ಮ ವ್ಯಕ್ತಿ ಏನು ಮಾಡಬೇಕಾಗಿತ್ತು, ಅದನ್ನ ಅನಲೈಸ್ ಮಾಡಬೇಕಾಗಿತ್ತು. ಅಲ್ಲಿ ಅನಲೈಸ್ ಮಾಡಲಿಲ್ಲ ಅವರು. ನಿಮ್ಮ ಕಡೆಯಿಂದ ಒಂದೇನಾದರೂ ಒಂದು ಸೈನ್ ಬರಲಿ, ಎಸ್ ಐ ವಾಂಟ್ ದಿಸ್ ಪರ್ಸನ್ ಇನ್ ಮೈ ಲೈಫ್ ಅಂತಂದು ಅವ್ರು ಬರಲಿ ಅಂತವ್ರು ವೇಟ್ ಮಾಡ್ತಿದ್ದಾರೆ. ಸೊ ಲಾಸ್ಟಿಗೆ ನೀವೇನು ಮಾಡಬೇಕಂತ ನಿಮ್ಗೆ ನಾನು ಇಲ್ಲೇ ಕಾರ್ಡ್ಸ್ ತೆಗಿತೀನಿ. ಓಕೆ, ಯಾಕಂದರೆ ನೋಡಿರಿ, ಪೂರ ರೀಡಿಂಗನ್ನು ನೋಡಿರಿ. ಓಕೆ, ಸೊ ಲಾಸ್ಟಿಗೆ ಇಲ್ಲೊಂದಿಷ್ಟು ಅವ್ರ ಭಾವನೆಗಳು, ಯೋಚನೆಗಳು ಏನೇನದೆಲ್ಲ ನೋಡ್ಕೊಂಡ್ಮೇಲೆ ನೀವೇನು ಮಾಡ್ಬೇಕಂತ ನೋಡೋಣ ಅಂತ. ಸೊ ಸೋಲ್ಮೇಟ್ ಅಂತ ಅನ್ನಿಸ್ತದಿರಿ ಅಂದರೆ ಬಿಟ್ಟು ಹೋಗೋಂಥದ್ದು ಅಂಥ ರಿಲೇಷನ್ಶಿಪ್ ಅಲ್ಲ ಇದು ಅಂತ. ಬಟ್ ಇಲ್ಲ, ಒಂದು ಕನೆಕ್ಷನ್, ಎಲ್ಲೋ ಒಂದು ಸಣ್ಣದೊಂದು ಕನೆಕ್ಷನ್ ಐತಿ. ಜೀವನದಾಗನ ಭಾಳ ಅವರು ಕಷ್ಟ ಅನುಭವಿಸಕತ್ತಾರ ಈಗ ಆಲ್ರೆಡಿ, ಈಗ ನೋ ಕಾಂಟ್ಯಾಕ್ಟ್ ಒಳಗೆ. ಸೊ ಅಲ್ಲಿ ಏನಂದ್ರೆ ಇಲ್ಲಿ ಏನಾದ್ರೂ ಮತ್ತೆ ನಾನು ಹುಷಾರಾಗಿರ್ಬೇಕಾ ಈ ರಿಲೇಷನ್ಶಿಪ್ಪಿಗೆ ಹೋಗ್ಬೇಕಾದ್ರೆ, ಅಥವಾ ನನ್ನ ಜೀವನದಾಗ ನಾ ಎಲ್ಲರೂ ಹುಷಾರಿರ್ಬೇಕಾ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತೀವಲ್ಲ, ಅದು ಹೇಳಕ್ಕೆ ಅಡ್ಡಿಲ್ಲ. ಸೊ ಸೋಲ್ಮೇಟ್ ಇದ್ದಾಗ ಏನೋ ಒಂದಿಷ್ಟು ನೀವು ಕಲಿಯೋದಿರ್ತೈತಿ, ನೀವು ಕಲಿಯೋದಿರ್ತೈತಿ, ಅವರು ಕಲಿಯೋದಿರ್ತೈತಿ. ಇಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಿರ್ತೈತಿ. ಸೊ ಅದನ್ನು ನೋಡ್ರಿ, ನಿಮ್ದು ಏನೇನು ಕಲಿಯೋದೈತಿ ಅಂತಂದರೆ. ಸೊ ಅಂದರೆ ನಿಮ್ಮ ಜೊತೆಗೆ ಇರಲೇಬೇಕು ಅಂತ, ಕಮಿಟ್ ಆಗಬೇಕಂತ ಡಿಟರ್ಮೈನ್ ಆಗ್ತದಾರ. ಓಕೆ, ಆದಷ್ಟು ಬೇಗ ನಿಮ್ಮ ಕಡೆಗೆ ಒಂದು ಕ್ಲಾರಿಟಿ ಇಟ್ಕೊಂಡು ಬರಬೇಕು ಅಂತಲೇ ಯೋಚನೆ ಮಾಡ್ತಿದ್ದಾರೆ. ಬಟ್ ನಿಮ್ಮ ಕಡೆಯಿಂದನೂ ಒಂದು ಏನೂ ಬಂದಿಲ್ಲ ಸೈನ್ ಅಂದಾಗ ಕನ್ಫ್ಯೂಸ್ ಆಗತ್ತೆ, ಏನು ಮಾಡ್ಬೇಕಂತ ಕ್ಲಾರಿಟಿ ಇಟ್ಕೊಂಡು ಮುಂದೆ ನಿಮ್ಮ ಕಡೆ ಹೆಜ್ಜೆ ಇಡೋಕ್ಕಾಗಿನವರು ದೇ ಆರ್ ವೇಟಿಂಗ್ ಫಾರ್ ದ ಡಿವೈನ್ ಟೈಮಾಗಿ ವೇಟ್ ಮಾಡ್ತಿದ್ದಾರೆ. ಓಕೆ, ಸೊ ಈಗ ಏನಂತಂದ್ರೆ ನೀವೇನು ಮಾಡಬೇಕು ಅಂತ ಒಂದು ಕಾರ್ಡ್ ತೆಗಿತೀನಿ. ನನ್ನ ವ್ಯೂವರ್ಸ್ ಪರಿಸ್ಥಿತಿ ಒಳಗೆ ಮೆಸೇಜ್ ಹಾಕಬೇಕಾ ಅಥವಾ ಕಾಂಟ್ಯಾಕ್ಟ್ ಮಾಡಬೇಕಾ? ಇಟ್ಸ್ ಅನ್ನು ಮಾಡಬೇಡ್ರಿ, ಅವರಾಗಿ ಬರೋ ಮಟ್ಟ ಕಾಯಿರಿ. ಸೊ ನೋ ಕಾಂಟ್ಯಾಕ್ಟಿಗೆ ಬರ್ತಾರ ಅಂತ ಒಂದು ಕಾರ್ಡ್. ಸದ್ಯಕ್ಕಂತೂ ಬರೋಂಗಿಲ್ಲ, ಇನ್ನೂ ಬರೋಂಗಿಲ್ಲ. ಅಲ್ಲೊಂದು ಸ್ವಲ್ಪ ಕಿರಿಕಿರಿಗಳದಾವು. ಆ ಕಡೆ ಒಬ್ರು ಅವ್ರನ್ನ ಹೋಲ್ಡ್ ಮಾಡ್ತಿದಾರೆ. ಅದನ್ನು ಮುಗಿಸ್ಕೊಂಡು ಅವರು ನಿಮ್ಮ ಕಡೆ ಬರೋಕೆ ಇಷ್ಟಪಡ್ತಾರೆ. ಅಲ್ಲೊಂದು ಕ್ಲಾರಿಟಿ ತೊಗೋಬೇಕು. ಅವ್ರ ಜೀವನದಾಗ ಯಾರೋ ಒಂದಿಷ್ಟು ಬ್ರದರ್ ಹೆಣ್ಮಕ್ಳು, ಅವ್ರದ್ದೆಲ್ಲ ಅಲ್ಲೊಂದಿಷ್ಟು ಅದನ್ನು ಮುಗಿಸ್ಬೇಕು. ಚಾಪ್ಟರ್ ಮುಗಿಸಿದ್ಮೇಲೆ ಬರಬೇಕು ಅವರು. ಸೊ ನಿಮ್ಮ ಒಂದು ನಿಲುವು ಅದನ್ನು ನೀವು ಬಿಟ್ಕೊಡ್ಬೇಡ್ರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಸೊ ಏನೂ ಮಾಡಬೇಡ್ರಿ, ಸುಮ್ಮನೆ. ಸೊ ಇಲ್ಲಿ ಮಿರರಿಂಗ್ ನಂಬರ್ಸ್ ಬರ್ತದವು 4 and 6 ಇಲ್ಲೇ ನೋಡ್ತಾಯಿದ್ದೀರಿ ನೀವು ಇಲ್ಲೇ. ಸೊ ಅವ್ರು ನಿಮ್ಮಿಬ್ಬರದ್ದು ಎನರ್ಜಿಲೇ ರಿಫ್ಲೆಕ್ಟ್ ಆಗ್ತೈತೆ, ಆ್ಯಕ್ಚುಲಿ ರಿಫ್ಲೆಕ್ಟ್ ಆಗ್ತೈತಿ. ಅನಿಸ್ಬೋದು ನಿಮ್ಗೆ ಭಾಳ ಸಲ ಮೆಸೇಜ್ ಹಾಕ್ತಾನು ಅಂತ. ಬೇಡ, ಯಾಕಂದ್ರೆ ಒಂದೊಂದು ಸಲ ಕಲಿಬೇಕು ಅಂದಾಗ ನೀವು ಸುಮ್ಮನಿರ್ಬೇಕಾಗತ್ತೆ. ನಿಮಗೆ ಎಷ್ಟೊಂದು ಮೆಸೇಜ್ ಹಾಕಲಿ, ಮಾಡಲಿ, ಕಾಂಟ್ಯಾಕ್ಟ್ ಹೋಗಲಿ, ನೀವು ಹೆಂಗೆ ಕಾಯ್ತಿದ್ರಿ ಹಂಗೆ ಆ ವ್ಯಕ್ತಿಗೂ ಅದೊಂದು ಕುಡಿತ ಮಿಡಿತ ಇರ್ಬೇಕದು. ಓಕೆ, ಆ್ಯಂಗ್ಸಿಟಿ ಅದು ಇರ್ತೈತಲ್ಲ, ಅದು ಹಂಗಿರ್ಬೇಕು ಅವರಿಗೆ. ಓಕೆ, ಸೊ ಇಲ್ಲಿ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಏನಂತ ನೋಡಿ. ಯೂನಿವರ್ಸ್ ಗೈಡೆನ್ಸ್ ಫ್ರಮ್ ಮೈ ವ್ಯೂವರ್ಸ್. ಸೆಲ್ಫ್ ಕೇರ್ ಏನು ಹೇಳಿದೆ ನಾನೀಗ, ಅದು ಬಂತು ನೋಡ್ರಿ. ಸೆಲ್ಫ್ ಕೇರ್, ಅಥೆಂಟಿಕ್ ಕನೆಕ್ಷನ್ಸ್, ಆ್ಯಂಗ್ಸಿಟಿ. ಸೊ ಏನು ವರ್ಡ್ಸ್ ಯೂಸ್ ಮಾಡ್ತದಾನೆ ನಿಮ್ಮ ಏಂಜಲ್ಸ್, ಅದನ್ನು ಯೂಸ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಅದನ್ನ ಹೇಳ್ತಿದ್ದಾರೆ. ಓಕೆ, ಸೊ ಏನಂದ್ರೆ ಇಲ್ಲಿ ಭಾಳ ಆ್ಯಂಕ್ಷಿಯಸ್ ಆಗಿರ್ಬೇಡ್ರಿ, ಭಾಳ ವರಿ ಮಾಡಬೇಡ್ರಿ, ಸ್ವಲ್ಪ ಆರಾಮಾಗಿರೋದು ಕಲೀರಿ. ಓಕೆ, ನೀವು ಡಿವೈನ್ ಟೈಮಿಂಗ್ ಆಗಿ ಸ್ವಲ್ಪ ಕಾಯಿರಿ, ಪೇಷನ್ಸ್ ಇಟ್ಕೊಳ್ರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಸೆಲ್ಫ್ ಕೇರ್ ಮಾಡ್ಕೊಳ್ಳೋದನ್ನು 100% ಕಲಿಬೇಕು. ಆಮೇಲೆ ಒಂದು ಅಫರ್ಮೇಷನ್ ಹಾಕ್ಕೊಳ್ರಿ, ಆಮೇಲೆ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ರಿ. ಒಳ್ಳೇದಾಗಿರೋಂಥದ್ದು, ನನ್ನ ಜೀವನಕ್ಕೆ ಪೂರಕವಾಗಿರೋಂಥದ್ದು, ನನ್ನ ಒಂದು ಗ್ರೋತ್ ಕೊಡೋಂಥದ್ದು ರಿಲೇಷನ್ಶಿಪ್ನ ನನ್ನ ಜೀವನದಾಗ ನಾ ಅಟ್ರಾಕ್ಟ್ ಮಾಡ್ತಿದ್ದೀನಿ ಅಂತ ನೀವು ದಿನ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ. ಓಕೆ, ದಿನ ಇದು ಹೇಳ್ರಿ, ಐ ಆಮ್ ಅಟ್ರಾಕ್ಟಿಂಗ್ ಅಥೆಂಟಿಕ್ ರಿಲೇಷನ್ಶಿಪ್ ಕನೆಕ್ಷನ್ಸ್ ಇನ್ ಮೈ ಲೈಫ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿರಿ. ಓಕೆ, ಸೊ ಇಲ್ಲಿ ವರಿ ಮಾಡೋದೇನೋ ಅವಾಗಲ ಸಮಾಧಾನ ಆಗಿರಿ ಅಂತ ಹೇಳ್ತಿದ್ದಾರೆ. ನ್ಯೂ ಬಿಸ್ನೆಸ್ ಬರ್ತದೆ ನಿಮ್ಮ ಜೀವನದಾಗ, ಅದನ್ನು ವೆಲ್ಕಮ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ. ಯಾರಾದರೂ ನೋ ಕಾಂಟ್ಯಾಕ್ಟ್ ನೀವು ನೋಡ್ತಿದ್ದೀರಿ, ಸ್ಟಿಲ್ ನೋ ಕಾಂಟ್ಯಾಕ್ಟಿಂದ ನಿಮ್ಮ ವ್ಯಕ್ತಿ ನಿಮಗೆ ಗೊತ್ತು ಅವ್ರು ಬರೋಂಗೆ ಇಲ್ಲ ಅಂತ ನಿಮ್ಗೆ ಏನಾರು ಗೊತ್ತಿದ್ರೆ, ಸೊ ನಿಮ್ಗೆ ಅವ್ರಿಗೆಲ್ಲ ನ್ಯೂ ಬಿಗ್ನಿಂಗ್ ಅಥವಾ ಇವ್ರು ಬರ್ತಾರೆ ನೀವು ಕಾಯ್ತಿದ್ರಿ ಸ್ಟಿಲ್ ಅಂದರೆ ಇವರ ವೇಟಿಂಗ್ ಪೀರಿಯಡ್ ಒಳಗಿದ್ರೆ ಅದು ನ್ಯೂ ಬಿಗ್ನಿಂಗು ನಿಮಗೆ ಅಪಾರ್ಚುನಿಟೀಸ್ ಬರ್ತದವು. ಓಕೆ, ಸೊ ಆನ್ ದಿ ಹೋಲ್ ಅಂದರೆ ಲಾಸ್ಟಿಗೆ ಒಂದು ಹ್ಯಾಪಿ ಎಂಡಿಂಗ್ ನಿಮಗೆ ಬರ್ತೈತಿ. ಹ್ಯಾಪಿ ಲೈಫ್ ನೀವೇನು ಅಂದ್ಕೊಂಡಿದ್ದು ಸ್ಟಾರ್ಟ್ ಆಗ್ತೈತಿ. ಬಟ್ ಯಾವಾಗಂದ್ರೆ ನೀವೆಲ್ಲ ಇವನ್ನ ಸ್ವಲ್ಪ ಫಾಲೋ ಮಾಡ್ಕೋಬೇಕು. ಯಾವುದು ಫ್ರೀ ಸಿಗಲ್ಲ ಜೀವನದಾಗ. ಓಕೆ,
ನೀವೇನಾದರೂ ಒಂದು ಕೊಡಬೇಕು ಸಿಗ್ತದೆ. ಸೊ ನೀವು ಅಫರ್ಮೇಷನ್ನ ನಿಮ್ಮ ಥಾಟ್ಸ್ ಚೇಂಜ್ ಮಾಡ್ಕೊಳ್ರಿ. ಸೊ ಒಳ್ಳೇದು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ದಿಸ್ ಇಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪರ್ಸ್ನಲ್ ರೀಡಿಂಗ್ ತೊಗೊಂಡ್ಮೇಲೆ ನಿಮ್ಮ ಜೀವನದ ಏನಾದರೂ ಒಂದು ಡಿಸಿಷನ್ನ ಮಾಡ್ಕೊಳ್ರಿ. ದಿಸ್ ಈಸ್ ಅ ಕಲೆಕ್ಟಿವ್ ಆ್ಯಂಡ್ ಟೈಮ್ಲೆಸ್ ಸ್ಟಾರು. ಹೌದಾ, ಕಲೆಕ್ಟಿವ್ ಆಗಿರೋದ್ರಿಂದ ನಾವು ಎಲ್ಲರದು ಕಲೆಕ್ಟಿವ್ ಆಗಿ ಇಲ್ಲಿ ಎನರ್ಜಿ ಬಂದಿರ್ತಾವೆ, ನಿಮ್ಮ ಪರ್ಟಿಕ್ಯುಲರ್ ಕಸ್ಟಮರ್ಸ್ ಆಗಿರಲ್ಲ. ಓಕೆ, ಹಾಗಾಗಿ ಪರ್ಸ್ನಲ್ ರೀಡಿಂಗ್ ತೊಗೊಳ್ರಿ. ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ. ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ಬೆಟ್ ಹಾಕಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಥ್ಯಾಂಕ್ ಯು.